ಏನಜ್ಜಿ ನೀರು ಸರಿ ನೀನು ಈ ಬಾಯಿ ಬಿಟ್ಟು ನೀವು ತಿನ್ನಿ. ನಾನು ಇಷ್ಟ ಅಂತೀನಿ ಅನ್ಕ. ನಾನು ಅಷ್ಟೊಂದು ತಿನ್ನಲ್ಲ, ನೀವು ತಿನ್ನಿ. ಈಗ ತಿಂಡಿ ಮಾಡ್ತಾವ್ರೆ, 12 ಗಂಟೆ ಆಯ್ತು. ನಾನು ತಿನ್ನಲ್ಲ ಅಂದ್ರೆ ತಾನೇ ತಟ್ಟೆಗೆ ಹಾಕ ಬಂದ್ಬಿಟ್ಟು ಕಲ್ಸಿಟ್ಟು ತಿನ್ಸ್ಬಿಡೋದು. ಆಗ್ಬಾರ್ದು ನಮ್ಮ ಹುಡ್ರ ಮೇಲೆ. ಎಷ್ಟು ದೃಷ್ಟಿ ಹಾಕೋರಜ್ಜಿ, ನಟ್ಕೆ ಎಷ್ಟು ಬಂದ ದೃಷ್ಟಿ ತೆಗ್ಬಿಟ್ಟು. ಇವತ್ತು ನನಗೂ ತೆಗಿಬೇಕು. ಯಾರಿಗೆ? ಮೊಮ್ಮಗುಂಗೆ. ಕಾರ್ವ ಬಿಸಿ ಇನ್ನೊಂದಕ್ಕೆ ಸರಿಯಾಗತ್ತಲ್ವ ಸಾರು. ಇಡ್ಲಿಗೂ ಎತ್ತಿಲ್ಲ, ಇನ್ನೊಂದು ರೇಟ್ ಹಾಕ್ಬೋದು. ಜನ ಮೈಸೂರಲ್ಲಿ ಎಲ್ಲೂ ಜನ ಇಲ್ಲ, ಎಲ್ಲ ಕೆಲಸ ಮಾಡ್ಕೊಂಡು ಹೋಗಾರೆ. ನಾವೇ ಇರೋರು. ರೋಡಲ್ಲಿ ಒಂದು ನೊಣ ಇಲ್ಲ. ಅಲ್ಲಿ ಕೊಬ್ಬಲ್ಲಿ ಇಲ್ಲಂತೂ ಯಾರು ಇಲ್ಲ ಬಿಡು ರೋಡಲ್ಲಿ. ರೋಡಲ್ಲಿ ಒಬ್ರು ಗೊತ್ತಿಲ್ಲ ನಮ್ಗೆ. ಮತ್ತೆ ಒಂದು ಹಬ್ಬ ಮಾಡಿದ್ರೆ ಯಾರನ್ನು ಕರೆಯಂಗಿಲ್ಲ ಮಿಕ್ಸು ಅಂತ. ಯಾಕಪ್ಪ ಯಾಕಪ್ಪ ಬಂದಿದೆ ಗೈಸ್, ಬಂದಿದೆ 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 ಬಂದಿದೆ. ಯಾಕಪ್ಪ ಗುಂಡ? ಟೈಮ್ ಈಗ ಎಷ್ಟಾಗಿದೆ? 2 ಗಂಟೆ 3 ಗಂಟೆ ಆಗಿರ್ಬೋದು. ಸೊ ಅದರಲ್ಲಿ ಏನೇನು ಮಾಡ್ತಾರೆ ಇವಾಗ ಅಂತ ತೋರಿಸ್ತೀನಿ, ನೋಡ್ತೀರಿ. ಹಂಗೆ ಚಿಕನ್ ತಂದ್ರ ಅಲ್ಲಿ ನೋಡಿದಾಗ ಚಿಕ್ಕದ ಅನ್ಸ್ತಲ್ವಾ, ಬಟ್ ರಿಯಲ್ ಆಗಿ ದೊಡ್ಡದಿದೆ. ಅಲ್ಲಿ ಮಿಕ್ಸಿ ಇಟ್ಟವ್ರಲ್ಲ ಅಲ್ಲಿ. ಏ ನಿಧಾನ ನಿಧಾನ. ಇಲ್ಲ ಇಲ್ಲ ಕರೆಕ್ಟ್ ಆಯ್ತು. ವಾವ್ ನೈಸ್. ಈಗ ಏನಿದು? ವಿಂಗ್ಸ್ ಮಾಡ್ತಾ ಇದ್ದಾರೆ. ಅದೇನೋ ಇದು ಎಂತ ಇದು ಪೆರಿ ಪೆರಿ ಮಿಕ್ಸ್ ತಂದಿದ್ದಾರೆ. ಆಮೇಲೆ ಎಲ್ಲಿ ಅಜ್ಜಿ ಸೈಡ್ ಬನ್ನಿ ಒಂಚೂರು. ಅಜ್ಜಿ ಇಲ್ಲಿ ನೋಡಿ ಕುಂಕುಮ ಗಿಂಕುಮ ಎಲ್ಲ ಇಟ್ಟು. ಸೊ ಇಲ್ಲಿ ಯಾರಿದು ಲೆಮನ್ ಟೀ ಆ್ಯಂಡ್ ದಿಸ್ ಇಸ್ ಪೀನಟ್ ಬಟರ್. ಆಮೇಲೆ ಇಲ್ಲಿ ಓಟ್ಸ್ ಇದೆ, ಬ್ರೌನ್ ರೈಸ್ ಇದೆ, ಏನೇನೋ ತಂದಿಟ್ಕೊಂಡಿದ್ದಾರೆ. ಇರಿ ಇರಿ. ಸೊ ಡನ್ನಾ? ಎಷ್ಟೊತ್ತು? ವಾಟ್ ಈಸ್ ದಿಸ್? ಇದಾ? ಗೈಸ್ ನೋಡಿ ಇದು ಹೀಗಿದೆ. ಬಿಸಿನಾ? ಜುಲ್ಲ ಅದು. ಹೌದು. ಆಫ್ಟರ್ 10 days ಅಂತಲ್ಲ. ಆಫ್ಟರ್ 10 days ಚಿಕನ್ ತಿಂತಾ ಇದೀವಿ. ಅಯ್ಯಯ್ಯೋ ಮಟನ್ ಇಟ್ಕೊಂಡ್ಬಿಟ್ಟು ಚಿಕನ್ ತಿನ್ನುವಂತವನಲ್ಲ ಅಂತ. ತುಂಬಾ ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ಬಂದ್ಬಿಟ್ಟ ವಾಸನೆಗೆನೆ. ಚಂಪು ಅವನ್ ಎತ್ಕೊಂಡು ತಿಂತಾನೆ, ಅವನದನ್ನ ಮಾತ್ರ ಬೇಗ ಬೇಗ ತಿಂದ್ಬಿಟ್ಟು ಆ ಹುಡುಗನ ಹತ್ರ ಕೊಡೋಗ್ಬಿಟ್ಟು. ಆಫ್ಟರ್ 10 days ಇಬ್ರಿಗೂ ಹೇಗೆ ಅನಿಸ್ತಾ ಇದೆ ಕೇಳೋಣ ಬನ್ನಿ ಗೈಸ್. ಪಾಪ ಅವ್ರಿಗೂ ಹಾಕಿರ್ಲಿಲ್ಲ 10 days. ನಿಜವಾಗ್ಲೂ ಅದು ಹೆಂಗಿದ್ರೆ ಗೊತ್ತಿಲ್ಲ. ಚಂಪು ಹೆಂಗ ಅನಿಸ್ತಾ ಗುಂಡ? ಇವನು ಅವನತ್ ಕೊಯ್ತಾರ ಅದೀಗ. ಅಲ್ಲೇನು ಮಿಕ್ಸ್ ಇಲ್ಲ, ಅವನು ಒಂಚೂರು ರಸನೂ ಮಿಕ್ಸ್ ಇಲ್ಲ. ಅವ್ನು ತಿಂದಾಕ್ ಕೂಡ ಪಾಪ ಹೆಂಗ ಅನ್ಸಿತ್ತು, ಗಬ ಗಬ ತಿಂದಾಕ್ಬಿಟ್ಟವ್ರೆ. ಎಸ್, ಊಟ ಮಾಡ್ತಾ ಇದ್ದೀನಿ. ಈಗ ಟೈಮು 10:15 ಆಗಿದೆ. ಆ್ಯಂಡ್ ಲಾಸ್ಟ್ ವ್ಲಾಗಲ್ಲಿ ನಾನು ನನ್ನ ಹೇರ್ ಕಲರ್ ವ್ಲಾಗ್ ಹಾಕಿದ್ದೆ. ಸೊ ತುಂಬ ಜನ ನನ್ನ ಹೇರ್ ಕಲರ್ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವಾಗ ನಾನು ಮಟನ್ ಊಟ ಮಾಡ್ತಾ ಇದ್ದೀನಿ. ರಾತ್ರಿಗೆ ಅಡುಗೆ ಮಾಡಿದ್ದು ಅಜ್ಜಿ, ಸೊ ಅದೆಲ್ಲ ಏನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ಅಜ್ಜಿ ಚೆನ್ನಾಗಿದೆ. ಅಡಿಪೊಳೆ ಇವರಿಬ್ರು ನೋಡಿ ಹೆಂಗೆ ಕಾಯ್ಕೊಂಡು ಕೂತವ್ರೆ. ಅಜ್ಜಿ ಯಾವ ಫಿಲಮ್ ನೋಡ್ತಾ ಇರೋದು? ಕೋಟಿಗೊಬ್ಬ. ಎಲ್ಲ ಒಂದು ಭಕ್ತ ಪ್ರಹ್ಲಾದ ಆಯಿತು. ಆಮೇಲೆ ಇನ್ಯಾವ್ದು ನೋಡಿದ್ದು ಶ್ರೀ ಮಂಜುನಾಥ. ಆಮೇಲೆ
ಇನ್ನು ಯಾವುದೇ ಡಾಕ್ಟರ್ ರಾಜ್ಕುಮಾರ್ ಸರ್ದೆಲ್ಲ ನೋಡ್ತಾ ಇದ್ರು ನೆನ್ನೆ ಮೊನ್ನೆಯಿಂದ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಬೈ ಬೈ ಗುಂಡ. ಸೊ ನಿನ್ನೆ ಆಯುಧ ಪೂಜೆದು ನೋಡಿ ವೈಬ್ಸ್ ಹೆಂಗಿದೆ ಅಂತ. ಚಲೆಗ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀರಾ ಈಗ? ಎಲ್ಲ ಆಗೋದಲ್ಲಿ ಎಲ್ಲ ಟ್ರಾಫಿಕ್ ಬೆಳಗ್ಗೆ ಹೋದಾಗ ನಿಶನ್ ಬಿಡಕ್ ಹೋದಾಗ. ಹೌದಾ? ಲೈಟ್ ಸ್ಟಾರ್ಟ್ ಆಗ್ತಾ ಇದೆ ಬೇಗ ಡೋರ್. ಗೈಸ್ ಏನಂತ ಗೊತ್ತಾ, ಇಲ್ಲಿ ಸರಿ ಸ್ವಲ್ಪ ಶಕೆ ಆಗೋಯ್ತು ಕಾಲಿಗೆ ಬಂದ ತಕ್ಷಣ. ಸೊ ಇಲ್ಲಿ ಆ ಜಾಗದಲ್ಲಿ ಕುತ್ಕೊಳ್ಳೋಕೆ ಅಂತ ಸ್ವಲ್ಪ ಅಂದ್ರೆ ಜಾಗ ಮಾಡ್ಕೊಟ್ಟಿರ್ತಾರೆ ನೋಡಕ್ಕೆ ಅಂತ. ಜಾಗ ಅಲ್ಲ, ಫುಟ್ಪಾತ್ ಅಲ್ಲಿ ಇವಾಗೆಲ್ಲ ಕ್ಲೀನ್ ಮಾಡ್ಕೊಂಡು ಚಾಪೆ ಹಾಸ್ಕೊಂಡು ಕುತ್ಕೊಂಡಿರ್ತಾರೆ. ಒಂದು 2 days ಮುಂಚೆನೆ ಚಾಪೆ ಹಾಸ್ಕೊಂಡು ಕುತ್ಕೊಂಡಿರ್ತಾರೆ. ಜಾಗ ನಮ್ದು ಅಂತ ರಿಸರ್ವ್ ಮಾಡ್ಕೊಂಡು. ಬೆಳಗ್ಗೆ ಅಲ್ಲೇ ಮಲಗಿದ್ರಪ್ಪ. ಬೆಳಗ್ಗೆ ಸ್ಟಾರ್ಟ್ ಆಗದೆ ಮಧ್ಯಾಹ್ನ. ಸೊ ಗೈಸ್ ಅಲ್ಲಿ ಯಾರೋ ಒಬ್ರು ಚಾಪೆ ಹಾಸ್ಬಿಟ್ಟು ವಾಷಿಂಗ್ ಮಿಷಿನ್ ಇಟ್ಬಿಟ್ಟು ಹೋಗೋರಂತೆ ಹಳೇದು ಯಾವುದೋ ಒಂದು. ಸೊ ಇದು ಇವತ್ತಿಂದ ಅಲ್ಲ, 3-4 ದಿನದಿಂದ ಹಂಗೆ ಮಾಡ್ತಾ ಇದಾರಂತೆ, 2-3 ದಿನದಿಂದನೇ. ಅಂಡ್ ಇವತ್ತು ಇವತ್ತಂತೀನಿ ಈ ಸಲ ದಸರಾ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗುತ್ತಂತೆ. ಸೊ ನಿನ್ನೆಗೆ ನನ್ನ 9 ದಿನದ ವ್ರತ ಮುಗಿದಿದೆ. ಸೊ ಇವತ್ತೇನಾದ್ರೂ ಹೋಟೆಲ್ಸ್ ಓಪನ್ ಇದ್ರೆ ನಾನ್ ವೆಜ್ ತಿನ್ನೋಣ ಅನ್ಕೊಂಡಿದ್ದೀನಿ. ಸೊ ನೋಡೋಣ. ನನಗೆ ತಿನ್ಬೇಕು ಅನಿಸ್ತಾನೆ ಇಲ್ಲ ಹೇಳ್ಬೇಕಂದ್ರೆ. ಟು ಬಿ ಹಾನೆಸ್ಟ್ ನನಗೆ ನಾರ್ಮಲ್ ಡೇಸಲ್ಲೆಲ್ಲ ಇವ್ರ ಜೊತೆ ತಿಂದು ಸೊ ತಿನ್ಬೇಕು ಅಂತ ಅನ್ಸ್ಬಿಡ್ತಿತ್ತು. 2 ದಿನಕ್ಕೆ ಒಂದ್ಸಲನಾದ್ರೂ ಅನ್ಸ್ಬಿಡ್ತಿತ್ತು. ಸೊ ಈ ಸಲ ಅನ್ಸ್ತಾನೆ ಇಲ್ಲ ತಿನ್ಬೇಕು ಅಂತ. ಸೊ ನೋಡಿ ಎಷ್ಟು ಖಾಲಿ ಹೊಡಿತಾ ಇದೆ ರೋಡೆಲ್ಲ. ಎಲ್ಲ ದಸರಾ ನೋಡಕ್ ಹೊರಟೋಗ್ಬಿಟ್ಟವ್ರೆ. ಫ್ರೆಂಡ್ಸ್ ನೋಡಿ ಇಲ್ಲಿ ಅಲ್ಲೆಲ್ಲ ಕೂತಿದ್ದಾರೆ ಆಲ್ರೆಡಿ ಮೇಲೆ. ಇದು ಮಾರ್ಕೆಟ್ ರೋಡು. ರೈಟ್ ಹೋದ್ರೆ ಮಾರ್ಕೆಟು, ಲೆಫ್ಟ್ ಹೋದ್ರೆ ಬನ್ನಿ ಮಂಟಪ ರೋಡು. ಗೊತ್ತು ನನಗೆ ಆಕ್ಚುಲಿ. ನೋಡಿ ಬೋರ್ಡ್ ನೈಟ್ ಬಂದ್ರೆ ಏನ್ ಮಸ್ತ್ ಕಾಣೋದು ಗೊತ್ತಾ ಇಲ್ಲೆಲ್ಲ. ನೋಡಿ ಪೊಲೀಸ್ ಎಲ್ಲ ನಿಂತಿದ್ದಾರೆ. ಗೈಸ್ ನಾನು ಇದುವರೆಗೂ ಒಂದು ಸಲಿನೂ ದಸರಾ ನೋಡೇ ಇಲ್ಲ ರಿಯಲ್ ಆಗಿ. ಸೊ ಇಲ್ಲೆಲ್ಲ ಕೂತಿದ್ದಾರೆ ನೋಡಿ. ಇಲ್ಲೆಲ್ಲ ಸೈಡಲ್ಲಿ ಹಾಕಿರೋದೆಲ್ಲ ಕೂರಕ್ಕೆನೆ. ಸೊ ಅಲ್ಲೆಲ್ಲ ಕೂತಿರ್ತಾರೆ. ಇದೇ ಮೇನ್ ರೋಡ್ ಅಲ್ಲ, ಇಲ್ಲೇ ಅದೇ ಬನ್ನಿ ಮಂಟಪ ರೋಡ್. SBI ಅಂತ ಒಂದು ಇದ್ದಿದೆಯಲ್ಲ, ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಅದೇ ರೋಡ್. ಇದೆಲ್ಲ ನೋಡಿ. ಫೈರ್ ಸ್ಟೇಷನ್ ಎಲ್ಲ ಬಂದ್ಬಿಟ್ಟಿದೆ ಸೇಫ್ಟಿ ಪರ್ಪಸ್. ಕಾಣತ್ತ ಕೆಳಗೆ ಕೂತ್ಕೊಂಡ್ರೆ. ಇಲ್ಲಿ ನೋಡಿ ಮನಿಕೊಂಬಿಟ್ಟವ್ರೆ ಹಾಸ್ಕೊಂಡು. ಅಲ್ಲಿ ಯಾರೋ ಒಬ್ರು ಅಂದ್ರೆ ಬೇರೆ ಬೇರೆ ಕಡೆಯಿಂದೆಲ್ಲ ಬಂದಿರ್ತಾರಲ್ಲ. ಸೊ ನೋಡಿ ಇದೇ ರೋಡ್, ಆಕ್ಚುಯಲ್ ರೋಡ್. ಇಲ್ಲೆಲ್ಲ ವಾಕ್ ಮಾಡಿಸ್ತಿದ್ರು ಅಲ್ವಾ ಆನೆಗಳನ್ನ ಇಷ್ಟು ದಿನ. ಸೊ ಗೈಸ್ ನನಗೆ ಆನೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅದ್ರ ಬಗ್ಗೆ ಎಲ್ಲ ಫುಲ್ ರಿಸರ್ಚ್ ಮಾಡ್ತಾ ಇದ್ದೀನಿ ಇನ್ನು. ಸೊ ನೋಡಿ ಎಲ್ಲ ಜನಸಾಗರ. ಇಲ್ಲೆಲ್ಲ ದುಡ್ಡು ಕೊಟ್ಟು ಕುತ್ಕೋಬೇಕಂತ. ಇಲ್ಲಿಂದ ಎಲ್ಲಿವರೆಗೂ ಹೋಗುತ್ತಾ? ಬನ್ನಿ ಮಂಟಪ ಗೊತ್ತಿಲ್ಲ. ಇದೆಲ್ಲ ನಡೀತಾ ಇದೆಲ್ಲ ಮೊದಲೇ ಏರ್ದು ವಿಡಿಯೋ ನೋಡ್ಬಿಟ್ಟು ಹೋಗ್ಬಾರ್ದು. ಎಸ್ ಕರೆಕ್ಟ್. ಅಲ್ಲಿ ಇದೆಲ್ಲ ನಡೀತಿತ್ತು ನಿನ್ನೆ. ಅದಪ್ಪ ಅದು ಸ್ಟಂಟ್ಸ್ ಗಾಡಿದು ಸ್ಟಂಟ್ಸ್ ಅದೊಂದು ಶೋ ನಡೀತಾ ಇತ್ತು. ಆಮೇಲೆ ಏರೋಪ್ಲೇನ್ದು ಏನದು ಏನೋ ನಂಗೆ ಗೊತ್ತಿಲ್ಲ ಗೈಸ್. ಸೊ ಅದು ಎಲ್ಲ ಚೆನ್ನಾಗಿತ್ತು ನಿನ್ನೆ. ಹೋಗಿಲ್ಲ ನಾವು, ಬಟ್ ಎಲ್ಲ ಸ್ಟೇಟಸ್ ಹಾಕಿದ್ರಲ್ಲ ಅದೆಲ್ಲ ನೋಡ್ಕೊಂಡೆ ಎಷ್ಟು ಖುಷಿ ಪಟ್ಟೆ. ಸೊ ಅಲ್ಲಿ ನೋಡಿ ಯಾರೋ ಹೆಂಗ್ ಮಲಗವ್ರೆ ನೋಡಿ. ಮೈಸೂರು ದಸರಾ ಎಷ್ಟು ಫೇಮಸ್ ಅಂತ. ಬಂದು 5 ಗಂಟೆಗೆ ಕೂತವ್ರು ಬೆಳಗ್ಗೆ ಅಂತ. ಚಾಪೆ ಅಂತೆ, ಸೀರೆ, ಆಮೇಲೆ ಟಾರ್ಪಲ್ಗಳು ಎಲ್ಲ ಹಾಸ್ಕೊಂಡು ಕೂತ್ಕೊಂಡ್ಬಿಟ್ಟವ್ರೆ. ಸ್ಟಾರ್ಟ್ ಆಗೋದು ಈ ಸಲ ಸಂಜೆ ಮೇಲೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗೋದು ಅಂತ. ನೀರಿನ ಕ್ಯಾನಿಂದನೇ ಎಲ್ಲ ದುಡ್ಡು ಮಾಡ್ಕೊಬಿಡ್ತಾರೆ. ಒಂದು ಕ್ಯಾನ್ನ ಇಲ್ಲ ಅಂದ್ರೆ ಮಿನಿಮಮ್ 50 ರೂಪಾಯಿಗೆ ಮಾರ್ತಾರೆ. ಇವತ್ತು ಪ್ಯಾಲೇಸು ಹೇಗಿದೆ ಇಷ್ಟೊತ್ತಲ್ಲಿ ಟೈಮು. ತುಂಬೋಗವ್ರೆ ಜನ. ಎಲ್ಲ ಕ್ಲೋಸ್ ಮಾಡ್ತಾರೆ ಒಂದು ಹಾಫ್ ಅನ್ ಅವರ್ ಅಂತ ನೋಡಿ. ಆಗ್ಲೇ ಕ್ಲೋಸ್ ಮಾಡ್ತಾರೆ. ಯಾವುದು ಗಾಡಿ ನೋಡಿ ಪ್ಯಾಲೇಸ್. ಜಂಬೂ ಸರ್ಕಸ್ ಇರುತ್ತೆ, ಎಕ್ಸಿಬಿಷನ್ ಇರುತ್ತೆ, ಆಹಾರ ಮೇಳ ಇರಲ್ಲ ಗೈಸ್. ಅಂಡ್ ಇದೆ
ಸರ್ಕಸ್ ಇದೆ, ಆಮೇಲೆ ಎಕ್ಸಿಬಿಷನ್ ಇರುತ್ತೆ, ಆಮೇಲೆ ಫ್ಲವರ್ ಶೋ ಇರೋದಿಲ್ಲ, ಆಮೇಲೆ ಆಹಾರ ಮೇಳ ಇರೋದಿಲ್ಲ. ಸೊ ನೋಡೋರು ಬೇಕಾದರೆ ಮೈಸೂರಿಗೆ ಬಂದು ನೋಡ್ಬೋದು. ಹಾಂ, ಮುಗೀತು ಗೈಸ್. ನನಗೆ ಮೈಸೂರು ಎಷ್ಟು ಇಷ್ಟ ಅಂದರೆ ನನಗೂ ನಮ್ಮ ಅಣ್ಣಂಗೂ ತುಂಬ ಇಷ್ಟ. ನಾಟ್ ಜಸ್ಟ್ ಬಿಕಾಸ್ ಅದು ಇದು ಅಂತ ಅಲ್ಲ, ಪೊಲ್ಯೂಷನ್ ಫ್ರೀ ಅಂತ ಅಲ್ಲ, ಏನೋ ಒಂಥರ ಫ್ರೆಶ್ ಫೀಲ್ ಅನ್ನೋ ಥರ ನನಗೆ ತುಂಬ ಚೆನ್ನಾಗಿರುತ್ತೆ ಓಡಾಡೋಕ್ಕೆಲ್ಲ. ಆಮೇಲೆ ಎಲ್ಲನೂ ಈಸಿಯಾಗಿ ಸಿಗುತ್ತೆ, ತುಂಬ ಟ್ರಾವೆಲ್ ಮಾಡಬೇಕು, ಟ್ರಾಫಿಕ್ಕು ಅನ್ನೋ ಥರ ಎಲ್ಲ ಏನಿಲ್ಲ. ಒಂದು ಲೈಫ್ ಲೀಡ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇಲ್ಲೆಲ್ಲ ನೋಡಿ ಕೂತಿ. ಎಷ್ಟು ಜನ ಇರ್ತಾರೆ ಇವತ್ತು ಪೊಲೀಸರು? 1000 ಬೇರೆ ಕಡೆಯಿಂದ ಬಂದಿರ್ತಾರೆ. ಇನ್ನೂ ಜಾಸ್ತಿ ಜನನೇ ಇರ್ತಾರೆ. ಸೊ ಈ ಥರ ಎಲ್ಲ ಕೂತಿರೋರು ಯಾರು ಮೈಸೂರವ್ರಂತೂ ಅಲ್ಲ, ಬೇರೆ ಬೇರೆ ಇವರಿಂದ ಬಂದಿರ್ತಾರೆ. ಇಲ್ಲಿ ಕೂತ್ಕೊಂಡು ನೋಡೋಕ್ಕೂ ದುಡ್ಡು ಕೊಡ್ಬೇಕಾ? ಚೇರ್ ಎಲ್ಲ ಹಾಕಿರ್ತಾರಲ್ಲ, ದುಡ್ಡು ಅಂತ ಟಿಕೆಟ್ ಪಾಸ್ಗಳು. ಮೈಸೂರಲ್ಲಿ ಒಂದೇ ಆಹಾರ ಮೇಳ ಮಾಡಿದ್ದು. ಲಾಸ್ಟ್ ಟೈಮ್ ಒಂದು ಆಲ್ನಳ್ಳಿ ಹತ್ರ ಮಾಡಿದ್ರು, ಇನ್ನೊಂದು ಸಿಟಿ ಒಳಗಡೆ ಮಾಡಿದ್ರು. ಸೊ ಆಹಾರ ಮೇಳ ಎಲ್ಲ ಕ್ಲೋಸ್ ಆಗಿದೆ ನೋಡಿ. ಇಲ್ಲೇ ನಾವು ಅವತ್ತು ಬಂದ್ಬಿಟ್ಟು ತಿನ್ನಕ್ಕೂ ಆಗಲಿಲ್ಲ, ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ, ಅಷ್ಟು ರಶ್ ಆಗಿಬಿಟ್ಟಿದ್ದು. ಸೊ ಎಲ್ಲ ಕ್ಲೋಸ್ ಆಗಿದೆ. ಆಮೇಲೆ ಯಾರು ಬರೋಕ್ಕೆ ಹೋಗ್ಬಿಡಿ, ಕ್ಲೋಸ್ಡ್. ಕೊಂಡೆ ಇವತ್ತು ತಿನ್ನಂಗಿಲ್ಲ ಅಂತ. ಇಲ್ಲಿ ನೋಡಿ ಮಟನ್ ಸ್ಟಾಲ್ ಇದೆ ಇಲ್ಲೊಂದು. ಜನ ಹೆಂಗೆ ತುಂಬೋರೆ ಅಂದರೆ, ಆಮೇಲೆ ಅಜ್ಜಿನೂ ಹೇಳಿದ್ರು ತಿನ್ಬೋದು ಅಂತ. ಸೊ ನೋಡಿ ಮಟನ್ ಹೊರಟೋಗೋರೆ, ಅವರೇ ಅಲ್ಲಿ ನಿಂತವ್ರೆ. ಸೊ ಅದಕ್ಕೆ ಇವರು ಹೋಗಿ ತಗೊಂಡು ಬಂದಿದ್ದಾರೆ ಮಟನ್ ಆ್ಯಂಡ್ ಚಿಕನ್. ನಿಮಗೆ ಚಿಕನು? ಹಾಂ. ಗುಂಡ ಹಾಯ್ 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 ಹಾಯ್. ಎಲ್ಲ ನಿಮ್ಮಕ್ಕ ನಿಸಾಕ ಇಲ್ಲಮ್ಮ ನಿಸಾಕ ಬುಜ್ಜಿ. ಹಲೋ, ಎಕ್ಸ್ಕ್ಯೂಸ್ ಮೀ. ಹಾಯ್ ಮಾಡಿ. ಹಾಂ, ನೀವು ಹಾಯ್ ಮಾಡಿ ಮಂಗಳಮ್ಮ. ಹಾಂ, ಇವತ್ತು ದಸರಾ ಹೋಗಲ್ವಾ? ಸೋ ಸ್ಯಾಡ್. ತುಂಬ ಬ್ಯುಸಿ ಇವಾಗ ಮಂಗಳಮ್ಮ. ಬೆಳಗ್ಗೆ ಹೋದರೆ ರಾತ್ರಿ ಬರ್ತಾರೆ. ನಮ್ಮ ಕಣ್ಣಿಗೆ ನಮಗೆ ಸಿಗ್ತಾ ಇಲ್ಲ ಅಲ್ವಾ? ಫುಲ್ ಬ್ಯುಸಿ. ಏನು ಸ್ಮೈಲು. ಮತ್ತೆ ವಿನೋದ್, ಏನು ಸಮಾಚಾರ? ಏನು ಇಷ್ಟು ಬೇಗ ಎದ್ಬಿಟ್ಟಿದ್ಯಾ? 10:30ಗೆ ಫೋನ್ ಬಿದ್ದೋಯ್ತಾ? ಹೊಡೆದೋಯ್ತಾ? ಇನ್ನೇನು ಡಿಸ್ಪ್ಲೇನೂ ಹೊಡೆದಾಕೊಂಡಿದ್ಯಾ? ಎಲ್ಲ ಕಾಣಿಸ್ತಾ ಇಲ್ಲ ಹೊಡೆದೋಗಿರೋದು. ಇಲ್ಲಿ ಹೋಗಿದೆ. ಹೇಳ್ತಾ ಇದ್ದೀನಿ ಒಂದು ಫೋನ್ ತಗೊಳ್ಳೋ ಅಂತ ತಗೋತಾ ಇಲ್ಲ. ಯಾಕೋ? ಹಾಂ, ಗಿಫ್ಟ್ ಮಾಡಲಾ 15 Pro Max ಸರ್ಪ್ರೈಸ್ ಗಿಫ್ಟ್ ಬೇಡವಾ? ಹೇಗಿದೆ ಕಾಫಿ? ಸಕ್ಕರೆ ಜಾಸ್ತಿ ಆಯ್ತಾ? ಗುಂಡ ಚಂಪು ಎಲ್ಲಿ? ನೆನ್ನೆ ಚಂಪುದು ಉಗುರು ಕಟ್ ಮಾಡೋಕ್ಕೋಗಿ ಒಂದು ಸ್ವಲ್ಪ